ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬ್ರೋ ಧರ್ಮಸ್ಥಳ. ಸ್ನೇಹಿತರೆ, ಇನ್ನೇನು ಶಿವನ ಮಹಾಶಿವರಾತ್ರಿ ಬರುತ್ತಿದೆ. ದೂರದ ಊರುಗಳಿಂದ ಕಲ್ಲು ಮುಳ್ಳು ಲೆಕ್ಕಿಸದೆ ಅದೆಷ್ಟು ಮೈಲುಗಳಿಂದ ಕಾಲ್ನಡಿಗೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿಯ ಭಕ್ತರು ಬರುವ ಸಮಯ. ಅದಕ್ಕೋಸ್ಕರ ಭಕ್ತರ ಅನುಕೂಲಕ್ಕಾಗಿ, ಮನೋಜಾಗೃತಿಗಾಗಿ ಭಕ್ತರ ವಿಶೇಷ ಕಾಳಜಿಯೊಂದಿಗೆ ಅಲ್ಲಲ್ಲಿ ಸೂಚನಾ ಫಲಕಗಳನ್ನು ಹಾಕಲಾಗಿದೆ. ಭಕ್ತರು ಓದಿ ಸದುಪಯೋಗ ಪಡೆದುಕೊಳ್ಳಲಿ ಎಂದು ಪರಮ ಪೂಜ್ಯ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಭಕ್ತರ ಮೇಲೆ ಇರುವ ಕಾಳಜಿಯೊಂದಿಗೆ ಸಿಬ್ಬಂದಿ ವರ್ಗದ ರಾತ್ರಿ ಹಗಲಿನ ಶ್ರಮದೊಂದಿಗೆ ಸೂಚನಾ ಫಲಕಗಳನ್ನು ಹಾಕಲಾಗಿದೆ. ಪ್ರಿಯ ಭಕ್ತಾದಿಗಳೇ, ನಿಮಗೊಂದು ವಿಶೇಷ ಸೂಚನೆ. ಪಾದಯಾತ್ರೆಯ ಮೂಲಕ ದೇಹ ದಣಿದಿರುವಾಗ ಸಹೃದಯ ಮನಸ್ಸುಗಳು ಪಾನೀಯದ ಮೂಲಕ, ಹಣ್ಣುಗಳ ಮೂಲಕ ನಿಮ್ಮ ದೇಹವನ್ನು ತಂಪಾಗಿಸುತ್ತಾರೆ, ದಣಿದಿರುವ ದೇಹವನ್ನು ತಣಿಸುತ್ತಾರೆ. ಹಾಗಿರುವಾಗ ವಿಶ್ರಾಂತಿ ಪಡೆದುಕೊಂಡ ಜಾಗದಲ್ಲಾಗಲಿ, ರಸ್ತೆ ಬದಿಯಲ್ಲಾಗಲಿ ಹಣ್ಣಿನ ಸಿಪ್ಪೆಗಳನ್ನು ಮತ್ತು ಪ್ಲಾಸ್ಟಿಕ್ ಬಾಟಲಿಗಳನ್ನು, ಆಹಾರ ತಟ್ಟೆಗಳನ್ನು ಅದಕ್ಕೆ ಅಂತಲೇ ಮೀಸಲಿಟ್ಟ ಜಾಗದಲ್ಲಿ ಹಾಕಬೇಕು. ಭಕ್ತ ಪಾದಯಾತ್ರಿಗಳು ಸ್ವಚ್ಛತೆ ಕಾಪಾಡಬೇಕೆಂಬುದು ತಮ್ಮಲ್ಲಿ ಗೌರವದ ವಿನಂತಿ. ಸ್ನೇಹಿತರೆ, ನಾವು ಶಿರಾಡಿಯ ಕಾಡಿನ ಮಧ್ಯಭಾಗದಲ್ಲಿರುವಂಥದ್ದು. ಸ್ನೇಹಿತರೆ, ಭಕ್ತರ ಹಿತದೃಷ್ಟಿಯಿಂದ ಕಾಡಿನ ಮಧ್ಯಭಾಗದಲ್ಲಿ ಸೂಚನಾ ಫಲಕಗಳನ್ನು ಹಾಕಲಾಗುತ್ತದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಈ ಕಾರ್ಯಕ್ರಮ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೆ ನಮಸ್ಕಾರ.